ಹಲೋ. ಎಂತ ಇಲ್ಲ ಮಾರ, ಒಂದು 5,000 ಇದ್ದರೆ ಇದೇ ನಂಬರಿಗೆ ಟ್ರಾನ್ಸ್ಫರ್ ಮಾಡ್ತೀಯಾ? ಆಗುದಿಲ್ವಾ? ಯಾಕೆ ಮರಲ್ಲ ನಿಂಗೆ? ಏಯ್, ಎಂತದ ಹೀಗೆ ಹೇಳ್ತಿ? ಸರಿ, ನೆನಪು ಮಾಡು. ಹೈಸ್ಕೂಲಲ್ಲಿ ಇರುವಾಗ ನೀನು ದೀಪನಿಗೆ ಲವ್ ಮಾಡ್ತಿದ್ದೆ, ನೆನಪುಂಟಾ? ಆಗ ನೀನು ಅವಳಿಗೆ ಲವ್ ಲೆಟರ್ ಬರಿಬೇಕಂತ ಇದ್ದಿ. ನಿಂದು ಬೆರಳಿಗೆ ಉಗುರ್ಸುತ್ತಾಗಿತ್ತಂತ ನಿಂದು ಲವ್ ಲೆಟರ್ ನನ್ನ ಕೈಯಲ್ಲಿ ಬರ್ಸಿದ್ದಿ. ಅವಳು ಆ ಲೆಟರ್ ಓದಿ ನಂದು ಹ್ಯಾಂಡ್ ರೈಟಿಂಗ್ ಅಂತ ಗೊತ್ತಾಗಿ ಟೀಚರ್ ಕೈಯಲ್ಲಿ ಪೆಟ್ಟು ತಿನ್ಸಿದ್ಲು. ನೆನಪಾಯ್ತಾ? ನೋಡು, ನೀನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇನ್ನತ್ರ ಮಾತೇ ಆಡುದಿಲ್ಲ. ಪರವಾಗಿಲ್ವಾ? ಎಂತದ ಪ್ಲೀಸ್ ಮಾರ್ರೆ. ಕಟ್ ಮಾಡಿಬಿಟ್ಟ. ದೇವ್ರೆ, ಅವನ ಲವರ್ ಅವನನ್ನು ಬಿಟ್ಟು ಬೇಗ ಓಡಿ ಹೋಗ್ಲಿ. ಇವ ಯಾಕೆ ಕಾಲ್ ಮಾಡಿದ ಮರ ಸಾವು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಅದೇ ಮಾಡ್ತಿದ್ದೇನೆ. ಅಲ್ಲ, ಈಗಷ್ಟೇ ಕ್ಲಾಸಿಗೆ ಬಂದದ್ದು. ಬೇಗ ಬಂದೆ ಅಲ್ಲ, ಸೊ ಕ್ಲಾಸಲ್ಲಿ ಯಾರು ಇಲ್ಲ. ಯಾರು ಬೇಗ ಬರ್ತಾರೋ ಅವರನ್ನು ಫಸ್ಟ್ ಲಾಕ್ ಮಾಡ್ತೆ. ಹ್ಞೂ ಸರ್, ನೆನ್ಪುಂಟು. ನಂಗೆ ಹೇಳಿದ್ರಲ್ಲ, ಮುಗೀತು. 9ನೇ ತೋಳ ಹಳ್ಳಕ್ಕೆ ಬಿತ್ತು ಅಂತ ತಿಳ್ಕೊಳ್ಳಿ. ಓಕೆ ಸರ್, ಬಾಯ್. ಹಾಯ್. ಹಾಯ್, ನಾನು ಸುರೇಶ್ ಅಂತ. ನೀವು ಯಾರಂತ ಗೊತ್ತಾಗಿಲ್ಲ. ರಮೇಶ್. ಓ, ನಾವು ಮಂಗಳೂರಿಂದ. ನೀವು ಎಲ್ಲಿಂದಂತ ಗೊತ್ತಾಗಲಿಲ್ಲ. ನಾವು ಬೆಂಗಳೂರೇ, ಇಲ್ಲೇ ಬಸವನಗುಡಿಯಿಂದ. ಹಾಂ, ಇನ್ನು ಸಹ ಯಾರು ಬರಲಿಲ್ಲ. ನಾವು ಬೇಗ ಬಂದಂತಲ್ಲ. ಒಂದು ನಿಮಿಷ, ಯಾರ್ದೋ ಫೋನ್ ಬರ್ತಾ ಉಂಟು. ನೋ ಪ್ರಾಬ್ಲಮ್. ಹಲೋ ರಮಣ. ಹೂ ರಮಣ, 5 ಲಕ್ಷದ ಬೈಕ್ ತಗೊಂಡವ. ಅದು ಸಹ ಬರೀ 6 ತಿಂಗಳಲ್ಲಿ. ನಾನೇ ಟ್ರೈನ್ ಮಾಡಿದ್ದು. ಆದರೆ ಸಹ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇನ್ನೂ ತುಂಬ ಜನ ಇನ್ನೂ ಸಹ ಜಾಸ್ತಿ ಹಣ ಮಾಡಿದ್ದಾರೆ. ನಿಮ್ಮ ಫ್ರೆಂಡ್ಸ್ಗೆ ಸಹ ಹೇಳಿ, ಎಷ್ಟು ದಿನ ಅಂತ ಬಡವರಾಗಿ ಇರೋದು. ಓಕೆ ರಮಣ್ಣ, ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಕಾಲ್ ಮಾಡ್ತೆ. ಇಡುದಾ? ಸಾರಿ, ಸಣ್ಣ ಬಿಸ್ನೆಸ್ ಕಾಲ್. ನೀವು ಬಿಸ್ನೆಸ್ ಮಾಡ್ತೀರಾ? ಎಸ್, ನಾನು ಸಹ ಮಾಡ್ತೆ, ಬೇರೆಯವರಿಗೆ ಸಹ ಬಿಸ್ನೆಸ್ ಮಾಡುವಾಗೆ ಮಾಡ್ತೆ. ನನಗೂ ಹೇಳ್ಕೊಡ್ತೀರಾ ಪ್ಲೀಸ್? ಶ್ಯೂರ್, ನಾನಿರುವುದೇ ನಿಮಗಾಗಿ. ಅದು ಯಾವ ಥರ ಬಿಸ್ನೆಸ್ ಅದು? ರೈಟ್. ಇವ ಸುನಿಲ್ ಅಂತ, ಬರೀ 1 ವರ್ಷದಲ್ಲಿ ಅಯ್ಯಬುಸ ಬೈಕ್ ತಗೊಂಡಿದ್ದಾನೆ. ಇವ ಯಾರು ಗೊತ್ತಾ? ಮೊದಲು ಸ್ಲಮ್ನಲ್ಲಿ ಇದ್ದ, ಈಗ ದೊಡ್ಡ ಮನೆ ಕಟ್ಟಿದ್ದಾನೆ. ಇನ್ನೂ ತುಂಬ ಜನ ಏನೇನೋ ಮಾಡಿದ್ದಾರೆ. ಈಗ ಮೇನ್ ಮ್ಯಾಟ್ರಿಗೆ ಬರ್ತೇವೆ. ನಮ್ಮ ಕಂಪನಿ ಹೆಸರು ಕಲರ್ ಕ್ಯಾಪ್ ಅಂತ. ಇದೊಂದು ಮಾರ್ಕೆಟಿಂಗ್ ಕಂಪ್ನಿ. ಇದರಲ್ಲಿರೋ ಪ್ರಾಡಕ್ಟ್ಸ್ಗಳು ಬೇರೆ ಕಂಪ್ನಿ ಪ್ರಾಡಕ್ಟ್ಸ್ಗಳಿಂದ ಎಷ್ಟು ಡಿಫ್ರೆಂಟ್ ಇದೆ ಅಂತ ಹೇಳಿ ಪ್ರಮೋಟ್ ಮಾಡಿ ಜನರಿಗೆ ಸೇಲ್ ಮಾಡಿದರೆ ಅವ್ರು ನಮಗೆ ಪ್ರಾಫಿಟ್ ಶೇರ್ ಕೊಡ್ತಾರೆ. ಅದ್ರ ಜೊತೆಗೆ ನೀವೆಷ್ಟು ಜನರಿಗೆ ರೆಫರ್ ಮಾಡ್ತಿರೋ ಅಷ್ಟು ಜನ ಮಾಡೋ ಬಿಸ್ನೆಸ್ನಲ್ಲಿ ಪರ್ಸೆಂಟೇಜ್ ವೈಸ್ ಪ್ರಾಫಿಟ್ ನಿಮಗೆ ಸಿಗ್ತದೆ. ನೀವು 2 ರೆಫರ್ ಮಾಡ್ತೀರಾ, ಅವರು 4 ಜನರಿಗೆ ರೆಫರ್ ಮಾಡಿದರೆ ಅವರೆಲ್ಲರ ಪ್ರಾಫಿಟ್ನಲ್ಲಿ ಶೇರ್ ನಿಮಗೆ ಸಿಗ್ತದೆ. ಅರ್ಥ ಆಯ್ತಾ? ಐಡಿಯಾ ತುಂಬ ಚೆನ್ನಾಗಿದೆ. ಮೊದಲು ಕೋರ್ಸ್ನ ಡ್ರಾಪ್ ಮಾಡಿ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳು ಯಾರು ಸಹ ಕಾಲೇಜಿಗೆ ಹೋಗಲಿಲ್ಲ. ನೀವೇನಾದ್ರೂ ಡಿಗ್ರಿ ಬಿಟ್ಟು ಫುಲ್ ಟೈಮ್ ಬಿಸ್ನೆಸ್ ಮಾಡಿದ್ರೆ ಅಂಬಾನಿ ಲೆವೆಲ್ಗೆ ಹೋಗ್ಬೋದು. ಆಮೇಲೆ ಬೈಕು, ಕಾರು, ಬಂಗ್ಲೆ ಎಲ್ಲ ತಗೊಳ್ಬೋದು. ಇದಕ್ಕೆ ಎಷ್ಟು ಖರ್ಚು ಮಾಡಬೇಕು? ಏನಿಲ್ಲ, ನಂಗೊಂದು 5,000 ರೂಪಾಯಿ ಕೊಡಿ, ನಾಳೆನೇ ನಿಮಗೆ ಪ್ರಾಡಕ್ಟ್ಸ್ ಕೊಡ್ತೆ. ನೆಟ್ವರ್ಕ್ ಹೇಗೆ ಬೆಳೆಸೋದಂತ ಸಹ ಹೇಳ್ತೆ. ಅಯ್ಯ, ಇದರಲ್ಲಿ 5,000 ಇದೆ. ಈಗಲೇ ಕೊಡ್ಬೇಕಂತ ಏನಿರಲಿಲ್ಲ, ಪರವಾಗಿಲ್ಲ, ನಾಳೆನೇ ಪ್ರಾಡಕ್ಟ್ಸ್ ಕೊಡ್ತೆ. ಹಾಂ,
ಹಲೋ ಸರ್, 9 ತೊಳ ಹಳ್ಳಕ್ಕೆ ಬಿತ್ತು. ಹಲೋ ಹಲೋ ಮಚ್ಚ, ಒಂದು 5,000 ರೂಪಾಯಿ ಇದ್ರೆ ಕೊಡ್ತೀಯ? ನಾನು ಎಷ್ಟು ಕೊಡ್ತೀನಿ? ಲೋ ಮಚ್ಚ ಪ್ಲೀಸ್ ಮಚ್ಚ. ಲೋ ಹಲೋ ಲೋ ಮಚ್ಚ ಮಚ್ಚ